ನನಗೆ ಯಾರು ಕಾಲ್ ಮಾಡಿದ್ರು, ಯಾರು ಕಾಲ್ ರಿಸೀವ್ ಮಾಡ್ತಾ ಇಲ್ಲ. ಏಮಂತ ಹಿಂಗೆ ಆಟ ಆಡಕ್ ಕಾರು ಹೈದರಾಬಾದಲ್ಲಿ 80,000 ರೂಪಾಯಿ ಸೀರೆಗೆ 10 ರೂಪಾಯಿ ಬಲೆನಾ? ಕರೆಕ್ಟ್ ಆಗೈತಾ? ಕಮೆಂಟ್ ಹಾಕೊಡಿ. ಗೈಸ್ ನೋಡಿ, ತುಂಬಾ ಹತ್ತಿರದಲ್ಲಿದ್ದೀವಿ ಕುತುಬ್ ಮಿನಾರ್ಗೆ, ಚಾರ್ ಮಿನಾರ್ಗೆ. ಅಂಡ್ ಈ ಕಡೆ ತುಂಬಾ ಶಾಪ್ಗಳವಲ್ಲ. ಅಂಡ್ ಇವತ್ತು ನಮ್ಮ ಅಮ್ಮನ ವೆಡ್ಡಿಂಗ್ ಆನಿವರ್ಸರಿ. ಅಂಡ್ कितना 2500 फाजिल नीचे वो रेड बुल कॉपी है। हाँ लोकल नहीं होता, ये पूरे बॉयज के हैं, ऑटोमेटिक। ಹಾಂ 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 ಫಾಜಿಲ್ ಬರ್ಸನ್ 2.5 ಕೊಡ್ತವ್ರೆ. ಏನು ಮಾಡೋದು, ಫಸ್ಟ್ ನಾನು ಅಮ್ಮಗೆ ಕಾಲ್ ಮಾಡಬೇಕು. ಆ್ಯಕ್ಚುಲಿ ನಾನು ಬಂದಿರೋ ರೀಸನ್ ಏನು ಅಂದರೆ, ಈ ಕಡೆ ಅಮ್ಮಗೆ ಕಾಲ್ ಮಾಡಿ ಅಮ್ಮನ ವೆಡ್ಡಿಂಗ್ ಆನಿವರ್ಸರಿಗೆ ಏನು ಬೇಕು ಅಂತ ಕೇಳ್ಬಿಟ್ಟು ಅಮ್ಮಗೆ ಏನಾದ್ರು ಇಸ್ಕೊಡ್ಬೇಕು. ಅದಕ್ಕೆ ಗೈಸ್ ಜಸ್ಟ್ ಸುದೀಪ್ ಬ್ರೋ ಹೇಳಿದ್ರು ಗಿಫ್ಟ್ ಕೊಡ್ತಾ ಇರೋದ್ರೆ ಕೇಳಬೇಡಿ, ಕೇಳಿದ್ರೆ ತೊಗೊಂಡೋಗಿ ಆಮೇಲೆ ನಿಮ್ಗೆ ಯಾವ್ದು ಕೊಡಬೇಕು ಅನ್ಸೋ ಅದನ್ನ ಕೊಡಿ, ಇಷ್ಟ ಆಗೋ ಥರ ಇದ್ರೆ ಅಂತ ಹೇಳ್ತವ್ರೆ. ನನಗೆ ನಮಗೆ ಯಾವ ಥರ ಇಷ್ಟ ಆಗುತ್ತೆ, ಎಲ್ಲ ಹುಡುಗಿರು ವಾಚ್. ಈ ಕಡೆ ಗರ್ಲ್ಸ್ ಕ ವಾಚ್ ಸಬ್ಬು पूरा गर्ल्स को चॉल ನಮ್ಮ ಈ ಥರ ಬಳಸ್ತಾರ. ಅಮ್ಮನ ಹತ್ರ ಯಾವ ಸೀರೆ ಇದೆ, ನಮಗೆ ಸೀರೆಗೆ ಮ್ಯಾಚ್ ಆಗೋತಿರೋದು ಪಿಂಕ್ ಕಲರ್ ಆ ಟೈಪ್ ಇರುತ್ತೆ ವಾಚ್ ತಗೊಂಡೋಗ್ಬೇಕು. ಆಕ್ಚುಲಿ ವಾಚ್ ಈ ಥರದ್ದೆಲ್ಲ ಕೊಡಿಸಿದ್ರೆ ಚೆನ್ನಾಗಿರುತ್ತದ. ಸ್ವಲ್ಪ ಬ್ರ್ಯಾಂಡೆಡ್ ಆಗಿ ಕೊಡಿಸ್ಬೇಕು ಅಲ್ವಾ. ಕೆಲವು ಆರ್ನಮೆಂಟ್ಸು, ಬಳೆ, ವಾಲೆ ಅಂಥದ್ದು ಬೇಕಾದ್ರೆ ಹಿಂಗೆ ಕೊಡಿಸ್ಬೋದು. ವಾಚ್ ಅಂತ ಬಂದಾಗ ಸ್ವಲ್ಪ ಪ್ರೀಮಿಯಮ್ ಕೊಡ್ಸೋಣ. ವಾಟ್ ಯು ಸೇ ಬ್ರೋ? ಆರ್ನಮೆಂಟ್ಸ್ ಏನಾದ್ರು ವಾಚ್ ಬಿಟ್ಟು ಕಂಪ್ನಿ ಇಲ್ಲದೆ ಇರೋದು ಅಂದ್ರೆ ಬಳೆಗಳು, ನೆಕ್ಲೆಸ್. ಬೆಸ್ಟ್ ಐಡಿಯಾ ಕೊಡ್ತೀನಿ. ಹಾಂ ಹ್ಯಾಂಡ್ ಮೇಡ್ ಬಳೆಗಳಿದೆ, ಅದಕ್ಕೆ ಹೋಗ್ಬೇಡ. ಗೈಸ್ ನನಗೆ ನಮ್ಮ ಹ್ಯಾಂಡ್ ಸೈಜ್ ಸ್ವಲ್ಪ ಡೌಟ್ ಇದೆ, ಅದಕ್ಕೆ ಕೇಳೋಕ್ಕೆ ಅಂತ ನಮ್ಮ ಅಣ್ಣಗೆ ಕಾಲ್ ಮಾಡ್ತಾ ಇದ್ದೀನಿ. ನಮ್ಮ ಅಣ್ಣಗೆ ಗೊತ್ತಾಗಿಲ್ಲ, ನೋಡೋಣ ತಡೀರಿ. ಅಮ್ಮ ಹ್ಯಾಂಡ್ ಸೈಜ್ ಎಷ್ಟು? ಅಮ್ಮ ಕೈಗೆ ಹಾಕೋ ಬಳೆ ಸೈಜ್ ಎಷ್ಟು? ಸರಿ. ಅವಾಗ ನಮ್ಮ ಅಣ್ಣ ಎಲ್ಲಿಂದನೋ ನಡ್ಕೊಂಡು ಬರೋ ದೇವಮಾನವ ಆಗ್ಬಿಡ್ತಾನೆ. ಪುಣ್ಯಾತ್ಮ ನೀನಯ್ಯ. ಚೆನ್ನಾಗಿ ಕಾಣಿಸ್ತಾ ಇದಲ್ಲ. ಕೂಲಿಂಗ್ ಗ್ಲಾಸ್ ಕೂಲ್ ಆಗಲ್ಲ ಸುಮ್ಮನೆ, ನಾವು ಕೂಲ್ ಆಗಿರ್ಬೇಕಷ್ಟೇ. ಅಷ್ಟೇ. ಮಮ್ಮಿ ಹಾಯ್. ಹೈದರಾಬಾದ್ ನಾನು ಏನ್ ತಂದಿರ್ಬೋದು ಅನ್ಕೊಂಡಿದ್ಯಾ? ಗೊತ್ತಿಲ್ಲ ಅಮ್ಮ, ನಾನು ಸ್ಕ್ಯಾನರ್ ಬಿಡ್ತಿದ್ದೀನಿ, ಹೇಳಮ್ಮ ನನಗೆ. ಒಂದು ಬಳೆ ತಂದಿರ್ತೀನಿ. ಆ ಬಳೆ ಸೈಜ್ ಏನಿರ್ಬೇಕು? 26 ಕರೆಕ್ಟ್ ಆಗೈತೆ. 26 ಅದೆಂಗೋ ಸೈಜ್ ಗೊತ್ತಾಗೋಯ್ತು ನಿಂಗೆ? ಎಲ್ಲ ನಿಂದಂತೂ ಆಶೀರ್ವಾದ. 26 ಇಲ್ಲ, ಇದು 22. 26 ಒಮ್ಮೆ 22 ಕೈ ಹಾಕ ನೋಡೋಣ. ಇದಕ್ಕ ಯಾವ್ದಾಕೊಂಡು 22. ನನ್ನ ಮಗನ ಸೈಜ್ ಕರೆಕ್ಟಾಗಿ ಹಾಕಲ್ಲ, ಎಲ್ಲ ಮಿಕ್ಸ್ ಕೊಡಬೇಕಾಗುತ್ತೆ. ಸೈಜ್ ನಿಂಗಲ್ಲ ನೋಡು. ಅಯ್ಯೋ ಅಯ್ಯೋ ಅಯ್ಯೋ, ಸ್ವಲ್ಪ ಚೆನ್ನಾಗಿರೋ ಥರ ಅನಿಸ್ತೈತೆ. ಚೆನ್ನಾಗೈತೆ ಅಲ್ಲ ಗೊತ್ತಿಲ್ಲ. ಹಲೋ 26 ಜಸ್ಟ್ ಇವಾಗ ಸಂಜೆ ಕಾಲ್ ಮಾಡಿದೆ ಗೈಸ್. ನನಗೆ ಅವಳ ಹ್ಯಾಂಡ್ ಸೈಜ್ ಗೊತ್ತಿಲ್ಲ, ನಮ್ಮ ಹ್ಯಾಂಡ್ ಸೈಜ್ ಕೂಡ ಗೊತ್ತಿರಲಿಲ್ಲ. ಅಣ್ಣ ತಿಳ್ಕೊಂಡೆ, ಅವಳ ಸೈಜು ಗೊತ್ತಾಗ್ತಾ ಇಲ್ಲ. ಸಂಜೆ ಬಿಟ್ಟು ಮನೆಗೆ ಯಾರಿಗೆ ಕಾಲ್ ಮಾಡಿದ್ರು, ಯಾರು ಕಾಲ್ ರಿಸೀವ್ ಮಾಡ್ತಾ ಇಲ್ಲ. ಸೊ ಪವಿತ್ರ ಮತ್ತು ಸಂಧ್ಯಾ ಹ್ಯಾಂಡ್ ಸೈಜು ಒಂದೇ ಇದೆ. ನನಗೆ ಅಟ್ಲೀಸ್ಟ್ ಪವಿತ್ರ ಹ್ಯಾಂಡ್ ಸೈಜ್ ಗೊತ್ತಾದರೆ ಸಂಜಿನ ಹ್ಯಾಂಡ್ ಕರೆಕ್ಟಾಗಿ ಐತಲ್ಲ. ಪವಿತ್ರ ಹ್ಯಾಂಡ್ ಸೈಜ್ ಗೊತ್ತಾದರೆ ನನಗೆ ಸಂಜಿನ ಹ್ಯಾಂಡ್ ಸೈಜ್ ಗೊತ್ತಾಗುತ್ತೆ. ಸ್ವಿಚ್ ಆಫ್ ಆಗ್ಬಿಟ್ಟಿದೆ. ಈ ಹ್ಯಾಂಡ್ ಮೇಡ್ ಬ್ಯಾಂಗಲ್ಸ್ ತಗೋಣ ಅಂತ ಇದೆ. ಆದರೆ ಇದನ್ನು ನಮ್ಮ ಹೇಳ್ಕೊಡ್ತೀನಿ ತಗೋಣ. ಇದು ವೇಸ್ಟ್ ಆಫ್ ಇನ್ವೆಸ್ಟ್ ನಾನು ಕೊಟ್ಟೆ ಅಂತ ಎಲ್ಲಾದರೂ ಇಟ್ಟಿರುತ್ತೇನೆ ಅಷ್ಟೇ, ನಗ್ದೋಗಿ ಹೋಗ್ಬಿಡುತ್ತೆ. ಅಮ್ಮ ಬಟ್ಟೆ ಹಾಕೊಂಡಾಗ, ಸೀರೆ ಹಾಕೊಂಡಾಗ ಹಾಕೋಬೇಕು. ಆ ಥರ ಹೋಗ್ತೀವಿ. ಬೈ ಕ್ಯಾ ಮೆರೂನ್ ಕಲರ್
ಮೆರೂನ್ ಕಲರು ಬ್ರೌನ್ ಕಲರ್ ಇಷ್ಟ. ಗೈಸ್ ಫೈನಲಿ ಮನೆಗೆ ಅಂತ ಒಂದಷ್ಟು ತಗೊಂಡಿದ್ದೀನಿ. ಮನೇಲಿ ಒಬ್ರಿಗಲ್ಲ, ಮನೆಯಲ್ಲಿರೋ ಎಲ್ಲ ಹೆಣ್ಮಕ್ಳಿಗೂ ತಗೊಂಡಿದ್ದೀನಿ. ಅಷ್ಟೇ. ಇದು ಸುದೀಪ್ ಬ್ರೋದು. ಅಷ್ಟೇ ಗೈಸ್. ಇವಾಗ ಸೀದಾ ಸ್ವಲ್ಪ ಹೊಟ್ಟೆ ತಿನ್ನಕ್ಕೆ ಹೋಗ್ಬೇಕು. ಅವರು ಅಮ್ಮಂಗೆ ಇದು ಸುದೀಪ್ ಬ್ರೋ ಅವ್ರ ಅಮ್ಮಂಗೆಲ್ಲ ರೆಡಿಮೇಡ್ ಬ್ಯಾಂಗಲ್ಸ್ ಮಾಡ್ಕೊತಾರೆ, ಅಲ್ಲ ಆನ್ ಸ್ಪಾಟ್ ಬ್ಯಾಂಗಲ್ಸ್ ಮಾಡ್ಕೊತಾ ಇದ್ದಾರೆ. ಆ್ಯಕ್ಚುಲಿ ಆ ಬ್ಯಾಂಗಲ್ಸ್ ಎಲ್ಲ ನಮ್ಮ ಮನೇಲಿ ಯಾರು ಬಳಸಲ್ಲ. ಆ ಡಿಸೈನ್ ನೋಡಿದಾಗ ಗೊತ್ತಾಗೋಯ್ತು. ಸಿಂಪಲ್ ಆಗಿ ಹೇಳೋದಾದ್ರೆ ಮನೇಲಿ ಅದು ಅಷ್ಟು ಬಳಸಲ್ಲ. ಸುಮ್ಮನೆ ಬೇಕಾದ್ರೆ ಶೋಕೇಶ್ಗೆ ಅಂತ ಇಟ್ಕೊಡ್ತಾರೆ, ಮೆಮೊರೀಸ್ಗೆ ಅಂತ. ನಾನು ಯಾರು ಕೊಟ್ಟರೆ ಅವಾಗ ಬಳಸ್ತಾ ಇರಬೇಕು ಅಂತ ಇರ್ತದೆ, ಅದಕ್ಕೆ ನಾನು ತಗೊಂಡಿಲ್ಲ. ಗೈಸ್ ಇವಾಗ ಸೀದಾ ನಮ್ಮ ಕೇರ್ಪುರ ಮಾರ್ಕೆಟಿಗೆ ಬಂದಿದ್ದೀವಿ. ನಮ್ಮ ಆಂಟಿ ಇಲ್ಲೇ ಇರ್ತದೆ. ನನ್ನ ಆಂಟಿಗೆ ಗಿಫ್ಟ್ ಕೊಡೋಣ ಅಂತ ತಗೊಂಡಿದ್ದೆ. ಬನ್ನಿ ರಿಯಾಕ್ಷನ್ ಹೆಂಗೆ ಬರ್ತದೆ ನಾನು. ಇವತ್ತು ಯಾರು ಇಲ್ಲ, ವರುಣ ಇಲ್ಲ, ಹೇಮಂತ್ ಇಲ್ಲ, ಯಾರು ಇಲ್ವಲ್ಲ. ಎಲ್ಲೋದ್ರು ಆಂಟಿ ಬೇರೆ ಡೀಪಾಗಿ ಲೆಕ್ಕಾಚಾರ ಆಗ್ತೈತಿ. ಆಂಟಿ ಹಾಯ್. ಹಾಯ್. ಏನು ಕೇಳ್ದೆ? ಎಲ್ಗೋಗಿದ್ದೆ? ಎಲ್ಗೋಗಿದ್ದೆ? ನಾನು ಎಲ್ಗೋಗಿದ್ದೆ ಅಂತ ಗೊತ್ತಿಲ್ಲ. ಹೈದ್ರಾಬಾದ್ ಬಂದಿದ್ದೆ. ಅದು ಅವತ್ತು ಹೇಳ್ಬಿಟ್ಟು ಹೋದಲ್ಲ. ಇವತ್ತೇ ಬಂದಿರೋದು. ಈಗ ಬಂದ? ಹಾಂ. ಈಗ ಬಂದ ಡೈರೆಕ್ಟ್? ಇಲ್ಲ, ಮನೆಗೆ ಹೋಗ್ಬಿಟ್ಟು ಬಂದೆ. ಎಷ್ಟು ಗಂಟೆಗೆ? 9:45. ಆಂಟಿ ಏಮಂತಲ್ಲೇ ಬರ್ತಾನೆ. ಗೊತ್ತಾನಾ? ಅವನಿಗೋಸ್ಕರ ಒಂದು ಗಿಫ್ಟ್ ತಗೊಂಡು ನೋಡು. ಏಮಂತ ಹಿಂಗೆ ಆಟ ಆಡಕ್ಕೆ ಕಾರು. ಕಂದ ಅದು. ಹಾಂ. ಚಿಕ್ಕ ಕಂದ ಏನೋ ಅವನು. ಎಷ್ಟು ದೊಡ್ಡದಾಗಿ ನೋಡಿ ಕಾರ್ ಇದ್ದ. ಕತ್ತ ಆಗಿದ್ದಾನೆ ಅವ್ನು ಕಾರ್ ತಗೋ. ಅದಕ್ಕೆ ದೊಡ್ಡ ಕಾರ್ ತಗೊಂಡು ನೀ. ನಿದ್ದೆ ಮಾಡ್ತೀನಿ. ಹಲೋ. ಅಂಗಡಿ ತುಂಬೋಣ. ಏ ಬೇಗ ಬಾರ, ವೆಯ್ಟ್ ಮಾಡ್ತಾ ಇದೀನಿ. ಅವನು ಏಮಂತ ಇಡ್ಲಿ ತರ ಕಳ್ಸಿದ್ಯಾ? ಸರಿ ತಿನ್ಬಿಟ್ಟು ಬನ್ರಿ. ಇಲ್ಲ, ಬಂದು ತಿನ್ಕೊಂಡ್ರೆ ಆಗಲ್ಲ. ಹಲೋ. ಜೋರಾಗಿ ಹೇಳ, ಕೇಳಿಸ್ತಾ ಇಲ್ಲ. ನಿಂತು ಹೇಳ್ತಾ ಇದೆಯಲ್ಲ, ಇವಾಗ ಕಂಡ್ಬಿಟ್ಟ ಹಿಂಗೆ. ನಿಮ್ಮ ತಮ್ಮಂಗೊಂದು ಹೊಸ ಗಿಫ್ಟ್ ತಗೊಂಡು ಬಂದೀನಿ. ಹೈದ್ರಾಬಾದಿಂದ ಹೈದ್ರಾಬಾದ್ನ ತಂದೀನಿ. ಕೊನೆಗೂ ಬಂದಪ್ಪ ವರುಣ. ಎಷ್ಟೊತ್ತು ಬೇಗ ಬರಕ್ಕೆ? ಕಾಲ್ ಮಾಡ್ರೆ ಕಾಲ್ ರಿಸೀವ್ ಮಾಡೋದಲ್ಲ ನಿಮ್ಮ ತಮ್ಮ. ಬತ್ತ ಅವನೇ ಬಂದಿಲ್ಲ ಇನ್ನೂ. ಇಡ್ಲಿ ತಿನ್ನಕ್ ಹೋದ್ ಅವನು. ನನ್ನ ಮಗ ಏನು ತಿಂದು ಹೇಳೋದು? ನಿಜ ಹೇಳು. ಇಡ್ಲಿ. ನಿಜ ಹೇಳು. ಇಡ್ಲಿನೂ ಇಡ್ಲಿ ಕಾಲ್ ಸಿಗ್ತಾನೆ. ಗುರುವಾರ ಹುಡುಗಿರ್ದೆಲ್ಲ ಮುಗಿದು ಗೈಸ್. ಇವಾಗ ನಮ್ಮ ಮನೆಯವರು ಹುಡುಗರಿಗೆ, ಗಂಡು ಮಕ್ಳಿಗೆ ಏನಾದ್ರು ತಗೋಬೇಕು. ಎಂತ ತಗೊಂಡು ಅಂತ ಗೊತ್ತಾಗ್ತಾ ಇಲ್ಲ. ಇವಾಗ ಅದಕ್ಕೆ ಅಂತ ರೌಂಡ್ ಹಾಕ್ತಾ ಇದ್ದೀನಿ. ಹೇಮಂತು ಸ್ವಲ್ಪ ಫ್ಯಾನ್ಸಿ ಲಿವಿಂಗ್ ಅಲ್ಲಿ ಇದ್ದಾನೆ, ಆದರೆ ವರುಣು ಸ್ವಲ್ಪ ಎಥಿಕಲ್ ಲಾಜಿಕಲ್ ಲಿವಿಂಗ್ ಅಲ್ಲಿ ಇದ್ದಾನೆ. ಅವ್ನಿಗೆ ಈ ಥರ ಫ್ಯಾನ್ಸಿ ಮಾಡೋದು ಅಂದ್ರೆ ಇಷ್ಟ ಇಲ್ಲ. ಯಾವ್ದು ತಗೊಂಡು ಅಂತಾನೆ ಗೊತ್ತಾಗ್ತಾ ಇಲ್ಲ. ಹೇಮಂತ ಎಲ್ರಿಗೂ ನಾನು ಗಿಫ್ಟ್ ತಂದಿ, ನಿನ್ಗೇನು ತಂದಿಲ್ಲ ಅಂತ ಅನ್ಕೊಂಡಿದ್ಯಾ? ಅನ್ಕೊಂಡಿರ್ತೀಯ. ಅದಕ್ಕೆ ಹೇಮಂತ ನಿನ್ಗೋಸ್ಕರ ಕಾರ್ ತಂದಿದ್ದೀನಿ, ತಗೋ. ಬಂಪರ್ ಎಲ್ಲ ಬಿದ್ದೋಗ್ಬಿಟ್ಟಿದೆ ಗಾಡಿದು. ಬಂಪರ್ ಬಿದ್ದೋಗೈತಾ? ಅದು ಓಡಿಸ್ಕೊಂಡು ಬರ್ತಾ ಇದ್ನಲ್ಲ, ನಿಂಗೋಸ್ಕರ ಸ್ಪೀಡಾಗಿ ಬಂದ್ಬಿಟ್ಟೆ, ಪ್ರಾಬ್ಲಮ್ ಆಗೋಯ್ತು. ಹೆಂಗದೆ ಕಾರು? ಮಾಡ್ಸಿದ್ದೆ ನೋಡು. ಹಿಂದ್ಗಡೆ ಫುಲ್ಲು ಲೈಟ್ ಗಿಟ್ ಎಲ್ಲ ಹಾಕ್ಸ್ಬಿಟ್ಟಿದ್ಯಾ. ಸೀಟ್ ಎಲ್ಲ ಒಳಗಡೆ ಕುತ್ಕೊಂಡಕ್ ಬರ್ತದ. ಆ ಕಡೆ ನಿನ್ ಗಾಡಿ ಓಡಿಸ್ ಫಸ್ಟ್. ಇರೋ ಫಸ್ಟ್ ಕಾರ್ ಕವರ್ ತೆಗೇನು. ಹೈದ್ರಾಬಾದಿಂದ ಬಂದೈತೆ ಗಾಡಿ. ನಂಗೆ ನನ್ನ ತವನ್ ಬಗ್ಗೆ ಎಷ್ಟು ಚೆನ್ನಾಗಿ ಗೊತ್ತು ನೋಡಿ, ಎಷ್ಟು ಖುಷಿ ಆಗಾನೆ. ಓ ಮೈ ಗಾಡ್. ಅವಾಗಲೇ ಫ್ಲಾಶ್ ಆಯ್ತು ನಮಗೆ ಅಂತ. ನಮ್ಮ ಮನೆ ಆಪೋಸಿಟ್ ಅಲ್ಲೇ ಇರೋ ನಮ್ಮ ಬೋದು, ಹರಿಣಿ ಮತ್ತೆ ಪ್ರಜ್ಞಾ ಹೆಂಗ್ ಮದಕ್ಕಾಯ್ತದೆ, ಅದಕ್ಕೆ ಅವ್ರಿಗೂ ಅಂತ ಗೊತ್ತಾಗ. ನೈಸ್. ಬಂದ್ರಾ? ಬೋದು ಏನ್ ಇನ್ ಆಕ್ಟಿವಿಟಿ? ನಾನು ಹೈದ್ರಾಬಾದಿಂದ ಇವತ್ತು ಬೆಳಗ್ಗೆ ಬಂದೆ. ನಾನು ಯಾವಾಗ ಬಂದೆ? ಅಣ್ಣ ಹೇಳಿದ್ರ? ಯಾವಾಗ? ಆಗ್ಲಿ ಇಲ್ಲೇ ಇದ್ರಾ? ಏನ್ ಬೋದು ಏನೋ ಹೇಳ್ತಾ ಇದ್ಯಾ? ಅವಳಿಗಿಂತ ಫ್ರಾಕೇನೆ ಉದ್ದ ಇದೆ. ನೀವು ನಮ್ಮ ಬೆಸ್ಟ್ ಫ್ರೆಂಡ್. ಹೌದಾ? ನಾನು ಹೈದರಾಬಾದಿಂದ ಈ 3 ಜನಕ್ಕೆ ಏನೋ ತಂದೀನಿ. ಗೆಸ್ ಮಾಡು. ಒಂದಲ್ಲ 3 ತಂದಿರ್ತೀರಾ. ಸೂಪರ್ ಸೂಪರ್. ಚಾಕ್ಲೇಟ್ ಮತ್ತೆ ಪೆನ್. ಬ್ಯಾಂಗಲ್ಸ್. ಇರಿ ಅದೆಲ್ಲ ಯಾಕೆ ತಂದ್ರಿ? ಮನೆಯಲ್ಲೇ ಇದೆ. ಇದು ಬೋದುಗೆ. ಇದು ಯಾರಿಗೆ ಕಡೆ ವೈಟ್ ಯಾರಿಗೆ ಇಷ್ಟ? ವೈಟ್ ನನಗೆ. ನಿನಗೆ. ಮತ್ತೆ ಗೋಲ್ಡು ನಿನಗೆ. ನನಗೆ ಇದು ಇಷ್ಟ. ಇಬ್ರು ಹತ್ರ ಪರ್ಪಲ್ ಕಲರ್ದು ಫ್ರಾಕ್ ಇದೆ. ಇಬ್ರು ಹತ್ರ. ಹೌದಲ್ಲ, ಮ್ಯಾಚಿಂಗ್. ಸೂಪರ್. ಚೆನ್ನಾಗಿತ್ತಾ? ನಾನು ಕೊಟ್ಟಿಲ್ಲ.
ಕಂದ ಕಂದ ಕಂದಮ್ಮ ನನ್ನ ಮುದ್ದು ಕಂದಮ್ಮ. ಥ್ಯಾಂಕ್ ಯು. ಅಯ್ಯೋ 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 ಅಯ್ಯೋ. ಕೂದಲೇ ಜುಮ್ಮೀರೆ ಇರೇ ಒಂದ್ ನಿಮಿಷ ಇರೇ ಲೇ ಬತ್ತೀನಿ ತಡಿಯೇ. ಎಂತ ಟೈಮಲ್ಲಿ ಬತ್ತೀಯ ನೀನು? ಇಬ್ರು ಬತ್ತೀರಲ್ಲ. ಕೂಲ್ ಡೌನ್. ಹೇ ಅಲ್ಲಿ ತೋರ್ಸು. ಹೊಳಿದೆ ಇದಲ್ಲ. ನೈಸ್. ಓ ಕರೆಕ್ಟ್ ಆಗೈತಾ? ಚೆನ್ನಾಗಿದಾ? ಸೂಪರ್. ಎಲ್ಲರೂ ಹೋಗಾಗ ಹಾಕಂತೀನಿ. ಕ್ಯೂಟ್. ಆಮೇಲೆ ನೀವು ಕರಿತೀನಿ. ಆಮೇಲೆ ತೇಜಣ್ಣ ನಾವ್ ಹೆಂಗಿದೀನಿ ನಾನು ಅಂತ ಕೇಳ್ತೀನಿ. ನೀನು ಸೂಪರ್ ಆಗಿದ್ಯಾ ಅಂತ ನಾನು ಹೇಳ್ತೀನಿ. ಸರಿ ಬರ್ಲಾ? ಎಲ್ಲಿಗೆ ಹೋಗ್ತಿದ್ದೀವಿ? ನಮ್ಮ ಮನೆಗೆ ಹೋಗಿ ಬರ್ತೀನಿ. ನಾಳೆ ಎಲ್ಲಿ ಹೋಗ್ತೀನಿ? ನಾನು ಮನೇಲೆ ಬಿದ್ದಿರ್ತೀನಿ. ನಾನು ಸ್ವಲ್ಪ ಸುತ್ತಾಡ್ಕೊಂಡು ಬರ್ತೀನಿ. ಬಿದ್ದಿರ್ತೀನಿ ಮನೇಲಿ ಇರ್ತೀನಿ ಅಂತ. ಮನೇಲಿ ಇರ್ತೀನಿ. ಬೇಗ ಬರ್ಬೇಕು. ನೀವು ಚೆನ್ನಾಗಿ ವಿಡಿಯೋ ಮಾಡ್ತೀರಾ, ಓಕೆನಾ? ಕೂದ್ಲು ಏನೋ ಹೇಳ್ತಾ ಇದ್ದೆ. ಕೂದ್ಲು ಆ ಕೂದಲು ಇದ್ದಾಗ ಚೆನ್ನಾಗಿರ್ತಿಲ್ಲ, ಈಗಿದ್ದಾಗ ಚೆನ್ನಾಗಿದ್ದೀರಾ. ಈಗಿರೋ ಕೂದಲು ಚೆನ್ನಾಗೈತಾ? ಆಗಿರೋ ಕೂದಲು ಚೆನ್ನಾಗಿರ್ಲಿಲ್ವಾ? ಗೈಸ್, ಆ ಬಳೆದು ಬೆಲೆ ಏನು? ಇಷ್ಟಿರ್ತದೆ, ಒಂದಿಷ್ಟಿರ್ತದೆ. ಖರ್ಚು ಮಾಡೋದು ಈಸಿನೇ ಇರ್ತದೆ. ಆದರೆ ಕೊಟ್ಟಾಗ ಬೋಧು ಮುಖದಲ್ಲಿ, ಹರಣಿ ಮುಖದಲ್ಲಿ, ಪ್ರಜ್ಞಾ ಮುಖದಲ್ಲಿ ಸ್ವಲ್ಪ ಸ್ಮೈಲ್ ಕಾಣಿಸ್ತು ಗೊತ್ತಾ? ಅದು ಆ ಏಜ್ ಇದ್ದವ್ರಿಗೆ ಮಾತ್ರ ಬೇಕು. ಸ್ವಲ್ಪ ನಮ್ಮ ಏಜ್ ಇದ್ದವರು, ಸಂಧ್ಯಾ ಏಜ್ ಇದ್ದವ್ರಿಗೆಲ್ಲ ಆ ಥರ ಸ್ಮೈಲ್ ಬರಲ್ಲ. ಸೊ ಇದೇ ಚಿಕ್ಕ ಮಕ್ಕಳು ನಾವು ಎಷ್ಟು ಚೆನ್ನಾಗಿ ಮಾಡ್ಕೊತೀವೋ, ದೇ ಗಿವ್ ದ ರಿಯಲ್ ಹ್ಯಾಪಿನೆಸ್. ಏನಂತೀರಾ? ನಿಮ್ಗೆ ಅನ್ಸೋದು ಒಂದು ಕಮೆಂಟ್ ಹಾಕ್ಬಿಡಿ. ಥ್ಯಾಂಕ್ ಯು, ಬಾಯ್, ಗುಡ್ ನೈಟ್. ಖತಮ್. ಗೈಸ್, ಆದ್ರೂ ಕೊನೆಗೆ ನನಗೂ ಅನಿಸ್ತು ಹೈದ್ರಾಬಾದ್ವರೆಗೂ ಬಂದಿದ್ದೀವಿ. ಸುದೀಪ್ ಬ್ರೋ ನೋಡಿದ್ಮೇಲೆ ಅನಿಸ್ತು ನನಗೆ ಹೈದ್ರಾಬಾದ್ವರೆಗೂ ಬಂದಿದ್ದೀವಿ. ಇದು ಸ್ಪೆಷಾಲಿಟಿ ಏನೈತೆ ಅದನ್ನ ಮಾಡ್ಕೊಂಡು ಹೋಗ್ಬಿಡ್ಬೇಕು ಅಂತ. ಅದಕ್ಕೆ ಕಲರ್ ಫೋಟೋ ಎಲ್ಲ ತೋರಿಸ್ಬಿಟ್ಟು ಮ್ಯಾಚಿಂಗ್ ಒಂದು ಬೆಳೆ ಮಾಡ್ಕೊಂಡು ಹೋಗ್ತಾ ನಮಗೆ. ಗೈಸ್, ಫೈನಲಿ ಒಂದು ಸೆಟ್ ತಗೊಂಡಿದ್ದೀನಿ. ಅದು ಸ್ಯಾರಿಗೆ ತಂದು ಕೊಟ್ಟಿನಲ್ಲ, ಅದಕ್ಕೆ ಮ್ಯಾಚ್ ಆಗೋ ಥರ. ಅಮ್ಮ ಹಾಕೋಣತ್ತೋ ಇಲ್ಲ ಗೊತ್ತಿಲ್ಲ, ಬಟ್ ದೆನ್ ಇದೊಂದು ಹ್ಯಾಂಡ್ ಮೇಡ್ ಅಷ್ಟೇ. ಹಾಕೋಬೋದು. ಲೆಟ್ಸ್ ಸಿ. ಹೈದ್ರಾಬಾದಲ್ಲಿ ಬಟ್ಟೆಗಳು, ಮುತ್ತಿನ ಸರಗಳು ಏನೋ ಸಿಗ್ತದೆ. ಗೊತ್ತಿಲ್ಲ ಹೆಂಗಿರುತ್ತೆ ಅಂತ. ಏನಕ್ಕೆ ಚೆನ್ನಾಗಿಲ್ಲ ಅಂತ ಲಾಸ್ಟ್ ಹೇಳ್ತೀನಿ. ಇದು ಹ್ಯಾಂಡ್ ಮೇಡ್ ಬರುತ್ತೆ. ಹ್ಯಾಂಡ್ ಮೇಡ್ ಅಂದರೆ ಅಲ್ಲೇ ಬಿಸಿ ಮಾಡಿ ತಯಾರು ಕೊಡೋದು. ತಂದಿಂಗ್ ಕೊಡೋದು. ನನಗೋಸ್ಕರ ತಂದೆ, ಬಟ್ ಆಗಲ್ಲ ಇದು ನನಗೆ. 5 ಸ್ಟಾರ್ ಫ್ಯಾನ್ಸಿ ಸ್ಟೋರ್, ಫ್ಯಾನ್ಸಿ ಬ್ಯಾಂಗಲ್ ಸ್ಟೋರ್ ಇಲ್ಲೇ ಇರ್ತದೆ. ಹೈದ್ರಾಬಾದ್ ಪಕ್ಕನೇ ಇರ್ತದೆ. ಆ ಕಡೆ ಚಾರ್ಮಿನಾರು, ಈ ಕಡೆ ಇಲ್ಲೇ. ಓಕೆ ಬೆಸ್ಟ್. ಬೆಸ್ಟ್. ರೋಡ್ಗೆ ಹೋಗೋದು ಇಲ್ಲಿಗೆ ಬಂದಿದೆ. ನನಗೆ ಈ ಥರ ಸೀನ್ ಅದು. ಸುದೀಪ್ ರೋಗಿ ಯಾವ ಥರ ಸೀನ್ ಆಗ್ತಾ ಇರುತ್ತೆ. ನಾನು 4 ಸೆಟ್ ತಗೊಂಡೆ. ಗೈಸ್, ಇನ್ನೊಂದು ಟ್ರಿಕ್ ಹೇಳ್ಕೊಡ್ತೀನಿ ನೋಡಿ ನಿಮಗೆ. ನೀವು ಯಾವ್ದಾದ್ರು ಒಂದು ಸ್ಟೋರ್ಗೆ ಹೋಗ್ತೀರಾ ಅಂದರೆ ಜಾಸ್ತಿ ಕಿತ್ಕೋತಾರೆ. ಈ ಥರ ಚಿಕ್ಕದು ಸ್ಟಾಲ್ಗಳು ಇರ್ತಾವಲ್ಲ, ಅವರು ಕೆಲವರು ಸುತ್ತಾಡ್ತಾ ಇರ್ತಾರೆ. ನಿಮಗೆ ಅಂತ ಹುಡುಕ್ತಾ ಇರ್ತಾರೆ. ಆ ಕಡೆ ಹೋದರೆ ನೀವು ಡಿಮ್ಯಾಂಡ್ ಮಾಡ್ಬೋದು. ನೀವೇ ಸ್ಟೋರ್ಗೆ ಹೋದರೆ ಅವರೇ ಡಿಮ್ಯಾಂಡ್ ಮಾಡ್ತಾರೆ. You very chalak, bro. More chalak. Chalak, bro, chalak. ಗೈಸ್, ಇಲ್ಲಿಗೆ ಸುದೀಪ್ ಬ್ರೋ ಬಸ್ಸಲ್ಲಿ ಇದ್ದಾರೆ. ವೀಡಿಯೋ ತಗೊಂಡು ನಾನು ಬರ್ತಾ ಹೋಗುತ್ತೆ. ಸೀದಾ ನಮ್ಮ ಮನೆ ಕಡೆ ಹೋಗಬೇಕು. ಐಟಮ್ಗಳೆಲ್ಲ ತಂದ್ಬಿಟ್ಟು ಎಲ್ಲರೂ ಕೊಡಬೇಕು. ಗೈಸ್, ಇವಾಗ ಸೀದಾ ನಮ್ಮ ಏರಿಯಾದಲ್ಲಿ ಲ್ಯಾಂಡ್ ಆಗಿದ್ದೀನಿ. ಮನೇಲಿ ಯಾರೂ ಇಲ್ವಂತೆ. ಸೊ ಇವಾಗ ಏನು ಮಾಡ್ತೀನಿ ಅಂದರೆ, ಎಲ್ಲರೂ ಕೇರ್ ಫ್ರಮಲ್ಲೇ ಇದ್ದಾರೆ. ಆ ಕಡೆ ಬೋದು ಪ್ರಜ್ಞೆಗೆ ಏನು ಗಿಫ್ಟ್ ನಾನು ಗಿಫ್ಟ್ ಕೊಟ್ಬಿಟ್ಟು ಅವ್ರ ರಿಯಾಕ್ಷನ್ ಹೆಂಗೆ ರಿಯಾಕ್ಟ್ ಆಗ್ತಿರೋ ನೋಡ್ಬಿಟ್ಟು ಸೀದಾ ಕೇರ್ ಫ್ರಮ್ ಹೋಗ್ಬೇಕು. ಏರಿಯಾಗೆ ಬಂದಿದ್ದೀನಿ. ನಾನು ವೆಲ್ಕಮ್ ಮಾಡೋದಕ್ಕೆ ನಮ್ಮ Z+ ಸೆಕ್ಯೂರಿಟಿಗಳೇ ಇಲ್ಲ. ಮೈಗ ಔಟ್ ಹಾಕಿ ಬೆಳೆಸಿದ್ನಲ್ಲ, ತುಂಬ ದಿವಸ ಬಂದು ನೋಡೋಣ ಅಂತಿಲ್ಲ. ನೋಡಿ, ಅವ್ರದ್ದೇ ಅದು ಕೆಲಸ ಇರ್ತದೆ. ಈ ಕಡೆ ಬೋದು ಪ್ರಜ್ಞಾನೂ ಇಲ್ಲ, ಹರಿಡಿನೂ ಇಲ್ಲ.
ಕೋಹ್ಲಿ ಹತ್ರ ಬರ್ತೈತೆ. ಮನೆಗೆ ಬಂದಿದ್ದೀನಿ. ನಮ್ಮ ನಾಯಿಗಳಿದು ನಾನೇನ ಅಂತ ನೋಡ್ತಾವೇನ. ನಾನೇ ಕಂಡ್ರೆ ಬರ್ರ ಜಮ್ಮಿ ಮಾತ್ರ ಬರ್ತಾಳೆ. ಗೈಸ್ ಇವಾಗ ಸ್ವಲ್ಪ ಔಟ್ಫಿಟ್ ಚೇಂಜ್ ಮಾಡ್ಕೊಂಡು ಸ್ವಲ್ಪ ರೆಡಿ ಆಗ್ಬಿಟ್ಟು ಸೀದಾ ಕೇರ್ಪುಲ್ ಕಡೆ ಹೊಟ್ಟಿದ್ದೀನಿ. ಎಲ್ಲರೂ ಮೀಟ್ ಆಗಬೇಕು. ಅದಕ್ಕೂ ಮುಂಚೆ ಈ ಕಡೆ ಬೋದು ಪ್ರಜ್ಞೆ ಕಾಣಿಸ್ತಲ್ಲ, ಅದ್ರ ಬಗ್ಗೆ ಕೇಳಬೇಕು. ಬೋಧದು 1 ಗಂಟೆ ಆಯ್ತದಂತೆ, ಪ್ರಜ್ಞೆದು 4 ಗಂಟೆ ಆಯ್ತದಂತೆ. ಸೊ ನಾನು ಕರೆಕ್ಟಾಗಿ 5 ಗಂಟೆಗೆ ಇಲ್ಲ 5:15 ಬಂದ್ಬಿಟ್ಟು ಗಿಫ್ಟ್ ಕೊಡೋಣ ಅನ್ಕೊಂಡು. ಆ್ಯಕ್ಚುಲಿ ಏನಕ್ಕೆ ಬಂದೆ ಅಂತ ವರುಣ ಗೊತ್ತಿಲ್ಲ, ಯಾರು ಸುಮ್ಮನೆ ಬರಲ್ಲ, ಟಾಪಿಕ್ ಇದ್ರೇನೆ ಬರೋದು. ಎಸ್, ಆ ಟಾಪಿಕ್ ಏನು ಅಂದರೆ ನೀನು ಇಲ್ಲಿರ್ತೀಯ, ಏಮಂತ ಇಲ್ಲಿರ್ತಾನೆ, ಇನ್ನೊಮ್ಮೆ ಮುಂದೆ ಇರ್ತಾರೆ. ನಾನು ನಮಗೆ ಏನೋ ಕೊಡ್ತೀನಿ. ನಮ್ಮ ಅಮ್ಮನಿಗೆ ನೀನೇನೋ ಕೊಡೋದು ಬೇಡ, ಅಂಗಡಿ ತುಂಬ ಬಾರೋಲಿ. ಇಲ್ಲ ಅವಾಗಿಂದ ಬಂದು ಎಡಿಟಿಂಗ್ ಮಾಡ್ತಾ ಇದ್ದೆ, ಜವಾಬ್ದಾರಿ ಇಲ್ಲ. ನಮ್ಮ ಆಂಟಿಗೆ ಹೆಲ್ಪ್ ಮಾಡೋಣ, ನಮ್ಮ ಅತ್ತಿಗೆ ಇಲ್ಲ. ಈ ಟೈಮಲ್ಲಿ ಹಾಕಕ್ಬೇಕನ್ನ ಪ್ರಶ್ನೆ ಆತಮ್ಮ ಅಂಗಡಿ ಹತ್ರ ಹೋಗೋಣ. ಒಂದು ರೌಂಡ್ ಅಂಗಡಿ ತುಂಬಾ ಪಕ್ಕ ಬತ್ತೀವಿ. ಆತಮ್ಮ ಅಂಗಡಿ ಹತ್ರ ಹೋಗೋಣ. ಗೈಸ್ ನಾನು ಲೇಟ್ ಆಗ್ಬಿಟ್ಟೆ, ಎಲ್ಲ ಹೋಗ್ಬಿಟ್ರು ಅಂತ ಅನ್ಕೊಂಡಿದ್ದೆ. ಬಟ್ ಇದೇನು ಪರವಾಗಿಲ್ಲ, ಒಂದು ಒಳ್ಳೆ ಟೈಮಿಗೆ ಬಂದಿವಿ. ಆತಮ್ಮ ಇನ್ನೂ ಇಲ್ಲೇ ಅದೇ. ಮನೋಜ್ ಆಯ್ ಏ ವರುಣ, ಹೇಗೆ ನನ್ನ ಮಗ ಓಡಕ್ದೆ ಮೋಸ ಮಾಡಲೆಂದೆ ನೀನು ಬಂದೆ. ಇರಪ್ಪ ತಡಿಯಪ್ಪ, ಎಲ್ಲ ಹಿಂಗೆ ಇರು ಹೇಳ್ತೀನಿ ತಡಿ. ಅವನೇ ಹೋಯ್ತಾ ಬಾಕ್ಸ್ ಈ ಕಡೆ ಇಲ್ಲ ಹೋಗಿಲ್ಲ, ಆ ಕಡೆ ಬ್ರೋ ಬಳೆಗೆ ತಂದವರಟ್ಟೆ. ಯಾರು ಕೊಡ್ತಾರಟ್ಟಿ? ಕೂಲ್ ಡೌನ್. ಬರೀ ಲವ್ ಮಾಡಿ ಹಾಳಾಗ್ತಾರ ಹುಡುಗರು. ಯಾವ ಹೇಳಿದ್ರಿ ಏನ್ರಿ ಅದು ಮಾತಾಡೋದು? ಏನೋ ಜೊತೆಲಿ ಕರ್ಕೊಂಡು ಬಂದ್ರೆ ಅವ್ನು ಸೈಲೆಂಟಾಗಿ ಅಮೂಲ್ಯಗೆ ಹೋಗೇ ಬಿಟ್ಟ. ಎಲ್ಲೋದಂತನೂ ಕಾಣಿಸ್ತಾ ಇಲ್ಲ. ನೀವೆಲ್ಲ ಕಾಣಿಸ್ತವನ? ಎಲ್ಲೂ ಕಾಣಿಸ್ತಾ ಇಲ್ಲ ಕಳ್ಳ. ಕರೆಕ್ಟ್ ಅಲ್ಲಿದೆ ನೋಡು, ಅಲ್ಲಿ ನಜು ಈ ಕಡೆ ಡಿಸ್ಕಸ್ ಮಾಡ್ಕೊಂಡು ಕೂತವನೆ. ಜನ್ಮಕ್ಕೆ ಹೋಗೋ ಆ ಕಡೆ ಅತ್ತಮ್ಮ ಹೋಗೋ ಸ್ಟೇಜಲ್ಲಿ ಐತೆ. ಗಾಡಿ ಎತ್ಕೊಂಡು ಹೋಗ್ಬಿಟ್ರೆ ನಿಂಗೆ ಕರ್ಕೊಂಡು ಬಂದಿದ್ದೆ ವೇಸ್ಟ್. ಲೇ ವರುಣ ನೀನ್ ಅಜ್ಜಿ ವರುಣ, ನಿನ್ನ ಅಜ್ಜಿ ಆ ಕಡೆ ಅತ್ತಮ್ಮ ಪ್ಯಾಕಿಂಗ್ ಎಲ್ಲ ಮುಗಿಸ್ಬಿಟ್ಟೈತಲ್ಲ ಅಲ್ಲಿ. ಸಿಗಲ್ಲ ಮಕ್ಕಳು ನಾನು ಮುಗಿಸಿದ್ಮೇಲೆ ಇಲ್ಲೇ ಕೂತಿದ್ದು ಬಂದು ಮಾತಾಡಿದ್ರೆ ಆಯ್ತಲ್ಲ. ನೋಡು ಅತ್ತಮ್ಮ ಗಾಡಿ ಎತ್ಬಿಟ್ರೆ ಒಯ್ತೈತೆ ತಂಗೆ. ಗಾಡಿ ಎತ್ಕೊಂಡ್ರೆ ಬಿಡ್ಬೇಕು. ಕೊಡು, ನಾನು ಇವಾಗ ನಿನ್ ಕ್ಯಾಮ್ರಾ ಮೇಲೆ ಕೆಲಸ ಮಾಡ್ಕೊಡ್ಬೇಕಾ? ಮಾಡ್ಕೊಡ್ತೇನೆ. ರೆಸ್ಪಾನ್ಸಿಬಿಲಿಟಿ ಇಲ್ಲ. ರೆಸ್ಪೆಕ್ಟ್ ಇಲ್ಲ ತೇಜಾಗೆ, ಅನ್ರೆಸ್ಪೆಕ್ಟ್. ರೆಸ್ಪೆಕ್ಟ್ ಇಲ್ಲ, ಅನ್ರೆಸ್ಪೆಕ್ಟ್. ಅದಮ್ಮ ಕೋಪ ನನ್ನ ಮೇಲೆ ಆತಮ್ಮ, ಮಕ್ಕಳು ಬಳೆ ಮೇಲೆ ಹಾಕತ್ತಮ್ಮ. ಏಮಂತ ಬಂದ ಏಮಂತ ಆಯ್. ಇವಾಗ ನಿಮ್ಮಿಂದ ನಮ್ಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ಹೇಳ್ತೀನಿ, 1 ನಿಮಿಷ ಇರು ಅಣ್ಣ. ಸ್ವೀಟ್ ಅಲ್ಲ ಈಗ. ಇವಾಗ ಆಂಟಿ ಕೊಡೋ ಟೈಮು ಗೈಸ್. ಹಿಂಗೆ ಅದು ಕ್ಲೋಸ್ ಮಾಡಿ ಅಣ್ಣ. ಹೇಮಂತ ಬಾಯಿಲೆ ಒಂದು ಪ್ಲ್ಯಾನ್ ಹಾಕ್ಬೇಕು ಬಾ. ಅಮ್ಮ ನಿನ್ಗಂತೆ ಬೇಡ ಅಂತೇಳಮ್ಮ. ಇಮೋಷನಲ್ ಡ್ಯಾಮೇಜ್. 80,000 ರೂಪಾಯಿ ಸೀರೆಗೆ 10 ರೂಪಾಯಿ ಬಲೆನಾ? ಅತ್ತೆ ಹತ್ರ ನಾನು ಹೇಳಿಲ್ಲ, ಅತ್ತೆ ಹತ್ರ ಪ್ರಾಮಿಸ್ ನಾನು ಹೇಳಿಲ್ಲ.
ಅದು ನಾವಿಬ್ರೇ ತಾನೇ ಮಾತಾಡ್ಕೊಂಡಿದ್ದು. ಆಂಟಿ ನಿನ್ನ ಕೈ ಸೈಜ್ ನಾನು ಹೇಳ್ತೀನಿ, ಕರೆಕ್ಟಾ ಸುಳ್ಳ ಹೇಳ್ಬೇಕು. ನಿನ್ನ ಕೈ ಸೈಜ್ 2 ಮೇಲೆ 2 6 ಕೆಳಗಡೆ, ಆಯ್ತು ಕರೆಕ್ಟಾ ಸುಳ್ಳ? ಕರೆಕ್ಟ್. ಹೆಂಗೆ ನೋಡಿ, ಹೆಂಗೆ ಗೆಸ್ ಮಾಡ್ಬಿಟ್ಟು ಹೆಂಗೆ ಕೈ ಸೈಜ್ ತಗೊಂಡು. ಏ ಮಮ್ಮಿ ದುಡ್ಲೇ ಚೆನ್ನಾಗಿ ಐತೆ. ಆಂಟಿ ಅಷ್ಟೇ ಸಾಕಂಡಿ, ನೆಕ್ಸ್ಟ್ ಆಗ್ಬೇಡ ಆಂಟಿ. ಹೈದ್ರಾಬಾದಲ್ಲಿ ಹೈದ್ರಾಬಾದಲ್ಲಿ ಹ್ಯಾಂಡ್ ಹಾಕೋತೀನಾ? ಬರೀ ಇಂಥದೆಯ. ಏನ್ ತಗೊಂಡಿದ್ದ ಕೇರ್ ಪ್ರೈವೇಟ್ ಹೈದ್ರಾಬಾದ್ ಥ್ಯಾಂಕ್ಸ್ ಅಪ್ಪ, ಅಲ್ಲಿಂದ ತಗೊಂಡು. ಚಾರ್ಮಿನಾರ್ 4 ಗೋಡೆ ಐತಲ್ಲ, ಆ ಗೋಡೆ ಒಂದು ಗಲಿ ನುಗ್ಬಿಟ್ಟು ತಗೊಂಡು ಬಂದೆ ನಾನು. ಗೈಸ್ ಏನು ತಂದ್ರು ಬಳೆ ಎಲ್ಲ ವೇಸ್ಟ್ ಆಗ್ತೈತೆ. ನಮಗೆ ಅಂತಂದ್ರು ಬಳೆ ಮಮ್ಮಿ ಸೈಜೇ ಅಲ್ಲ. ಸುದೀಪ್ ರೋಗ ಏನಾಗ್ತೈತೆ ಸೀನಲ್ಲಿ. ಅಜ್ಜಿ ಹೈದ್ರಾಬಾದಿಂದ ಬಂದಿದ್ದೀನಿ. ಮಾಡ್ತೀನಿ. ಮಾಮ ಯಾವಾಗ ಸೀರೆ ನೋಡೋ ಸ್ಟಾರ್ಟ್ ಮಾಡ್ತು? ಹೊಸ ಭಾಷೆ ಕಲಿತಾ ಇದೆಯಾ ಮಾಮ? ನಿದ್ದೆ ಮಾಡ್ತಾ ಇದ್ದ? ಹೊಸ ಭಾಷೆ ಕಲಿತಾ ಇದ್ದ ಮಾಮ? ಎಲ್ಲ ಭಾಷೆ ಇದ್ದೇನೆ ಬೆಂಗಳೂರಲ್ಲಿ ಬದುಕಕ್ಕಾಗದು. ಒಂದು ಭಾಷೆ ಇಟ್ಕೊಂಡು ಏನು ಬದುಕಕ್ಕಾಗ್ತದೆ? ಏನದು ಹೈದ್ರಾಬಾದ್ ಚಾರ್ಮಿನಾರ್ಗೆ ಏನು ಬಳೆ ಕಾಣಿಸ್ತಂತ ಏನಂದ? ನಿನಗೆ ಹೆಂಗ್ ತಗೊಂಡ್ರೆ? ನೋ ಕಾಮೆಂಟ್ಸ್. ಏನು ಅಮ್ಮಂಗೆ ಯಾವ್ದು ಆಗಿಲ್ಲ. ಥ್ಯಾಂಕ್ಸ್. ಮುತ್ತೈದೆ ಬಳೆ. ಮುತ್ತೈದೆ ಬಳೆ ಅಂದರೆ ಮುತ್ತೈದೆ ಬಳೆ ಅಂದರೆ ಒಳ್ಳೆಯದು ಅಂತ. ಗಾಯ್ಸ್, ನಿಮಗೆಲ್ಲ ನನ್ನ ಒನ್ ಆಫ್ ದ ಸ್ಕೂಲ್ ಫ್ರೆಂಡ್ ತೋರಿಸ್ತೀನಿ. ಈಸ್ ಮಿಸ್ಟರ್ ಧನುಷ್. ಹೆಂಗಿದ್ದ ಅಂದರೆ ನನಗಿಂತ ಸಣ್ಣಗಿದ್ದ. ಇವಾಗ ಹೆಂಗಿದ್ದಾನೆ ಅಂದರೆ ನನಗಿಂತ ಸ್ಟ್ರಾಂಗ್ ಆಗಿ ಹೋಗ್ಬಿಟ್ಟವನೆ. 2 ತಿಂಗಳ ಜಿಮ್ಗೆ ಹೋಗ್ತಾರೆ. ಜಿಮ್ ಹೋಗ್ತಲ್ಲ, ನಿಜ ಹೇಳು. ನನಗಿಂತ ಹೈಟ್ ಆಗವನೆ. ಲೇ ಮಧ್ಯದಲ್ಲಿ ಒಂದ್ ನಂಬರ್ ಮಿಸ್ ಆಗೋಯ್ತು. ಬಿಗಿನಿಂಗ್ ಇಂದ ಎನಿಸೋ ನಾನೇ ಹೈಟ್ ಆಗಿಲ್ಲ ಇನ್ನು. ನೀನ್ ಯಾಕೆ ಹೈಟ್ ಆಗೋಯ್ತು? 18 ವರ್ಷ ಹೈಟ್ ಆಗ್ಲಾರ್ದು ನಾನು ಏನೋ ಹೈಟ್ ಆಗೋದೆ. ನಯನ ತಾಟ್ ಇತ್ತು ಕಣ, ಅದು ಸುಮ್ಮನೆ ಐತೆ. ನಿನ್ನ ನಂಗೆ ಹೊಟ್ಟೆ ಹೊರಿತಾ ಇದೆ, ನಾನು ಯಾಕೆ ಹೈಟ್ ಆಗಿಲ್ಲ ಅಂತ. ಇಸ್ಕೊಂಡ್ರೆ ಆಗೋಕ್ಕೆ ಓಕೆ ಗೈಸ್. ಒನ್ ಆಫ್ ಮೈ ಸ್ಕೂಲ್ ಫ್ರೆಂಡ್ ಗೈಸ್. ತುಂಬ ದಿವಸ ಆಗೋದು, ತುಂಬ ಸುತ್ತಾಗೋದು ಇದೇ ಇರುತ್ತೆ. ಆಮೇಲೆ ಎಲ್ಲ ಹೋಗಿದ್ದೀವಿ ನಾವೆಲ್ಲೂ ಹೋಗಿಲ್ಲ ಜಾಸ್ತಿ. ಕಾಲೇಜು ಮನೆ, ಸ್ಕೂಲು ಮನೆ, ಕಾಲೇಜು ಸ್ಕೂಲು ಮನೆ ಅಷ್ಟೇ. ಸೊ ಗೈಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಹೋಪ್ ಇಲ್ಲಾಗಿದೆ ವಿಡಿಯೋ ಇಷ್ಟ ಆಗಿದೆ. ಒಂದು ಲೈಕು ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿಬಿಡಿ. ಹಾಗೆ ಇನ್ನು ನಮ್ಮ ಅತ್ತೆಗೆ ಹೇಗೆ ಬಳೆ ಕೊಟ್ಟೆ, ಇನ್ನು ಯಾರಿಗೆಲ್ಲ ತಂದಿದ್ದೀನಿ ಅವ್ರಿಗೆಲ್ಲ ಹೆಂಗೆ ಕೊಟ್ಟೆ, ಯಾವ ಥರ ಹೆದರಿಸಿದೆ, ಎಲ್ಲ ವೀಡಿಯೋಸು ನೆಕ್ಸ್ಟಲ್ಲಿ ಅಪ್ಲೋಡ್ ಆಗುತ್ತೆ. ಆ್ಯಂಡ್ ಅಲ್ಲಿವರೆಗೂ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಸಬ್ಸ್ಕ್ರೈಬ್ ಕೊಟ್ಬಿಡಿ ಆಯಿತಾ. ಜಾಸ್ತಿ ಇಷ್ಟ ಆಗಿದ್ರೆ ಇದು ಹಿಂದೆ ಅಪ್ಲೋಡ್ ಮಾಡೋ ವಿಡಿಯೋನ ಚೆಕ್ಔಟ್ ಮಾಡಿ. ನೆಕ್ಸ್ಟ್ ಸಿಗೋಗಿ ಹೇಳೋಕ್ಕಾಗೋದಿಷ್ಟೇ. ಸೊ ಅಷ್ಟೇ ವಿಷಯ. ಪ್ಲೀಸ್ ಮತ್ತೆ ಸಿಗೋಣ.